ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ನೋಡಿ ನನ್ನ ಮುಖದಲ್ಲಿ ತುಂಬ ಖುಷಿ ಕಾಣಿಸ್ತಾ ಇದೆಯಲ್ಲ. ಹೌದು, ಈ ಸಂಭ್ರಮಕ್ಕೆ ಕಾರಣನೇ ಯಕ್ಕ. ರಾತ್ರಿ ಸಿನಿಮಾಗೆ ಹೋಗಿದ್ದೆ, ಶನಿವಾರ ರಾತ್ರಿ. ಬುಕ್ಕಿಂಗ್ಸ್ ನೋಡಿ ಭಾಳ ಆನಂದ ಆಯಿತು. ಸರಿ ಸಿನಿಮಾ ಹೆಂಗಿದೆ ಅಂತ ನೋಡೋಣ ಅಂತ ಹೋದೆ. ಅಲ್ಲಿ ಹೋದಾಗ ಆದಂತಹ ಖುಷಿ ಸಂಭ್ರಮಕ್ಕೆ ಪಾರವೇ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಕನ್ನಡ ಸಿನಿಮಾಗಳು ಚೆನ್ನಾಗಬೇಕು, ಜನ ಬರಬೇಕು ಥಿಯೇಟ್ರಿಗೆ. ಬೇರೆ ಸಿನಿಮಾಗಳು ಬರ್ತಿದ್ದಾರೆ, ನಮ್ಮ ಸಿನಿಮಾಗಳು ಬರ್ತಿಲ್ಲ ಅನ್ನೋ ಒಂದು ನೋವು ಲಾಸ್ಟ್ ವೀಕ್ ತುಂಬ ಕಾಡ್ತು ನನಗೆ. ಲಾಸ್ಟ್ ವೀಕ್ ಒಂದು 3 ಸಿನಿಮಾಗೆ ಹೋಗಿದ್ದೆ. 3 ಸಿನಿಮಾಗೂ ಜನ ಬರದೇ ಇರೋದಕ್ಕೆ ತುಂಬ ಫೀಲ್ ಆದೆ ನಾನು. ಯಾಕೆ ಬರ್ತಾ ಇಲ್ಲ, ಏನಾಗಿದೆ, ಇಷ್ಟು ಚೆನ್ನಾಗಿರೋ ಸಿನಿಮಾಗಳು ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಂಗೆ ತುಂಬ ಫೀಲ್ ಆಯಿತು. ಅಂದರೆ ಜಂಗಲ್ ಮಂಗಲ್ ಆಗಿರ್ಬೋದು, ಅಥವಾ ದೂರ ತೀರಯಾನ ಆಗಿರ್ಬೋದು, ಫಸ್ಟ್ ಡೇ ಫಸ್ಟ್ ಶೋ ಆಗಿರ್ಬೋದು. ಅಂದರೆ ಒಂದೊಂದು ವಿನೂತನ ಪ್ರಯತ್ನಗಳಾಗಿದ್ವು. ತುಂಬ ಚೆನ್ನಾಗಿ ಕ್ವಾಲಿಟಿ ಇರುವಂಥ ಮೇಕಿಂಗ್ ಇತ್ತು. ತುಂಬ ಒಳ್ಳೆ ಕಥೆಗಳು, ಒಳ್ಳೆ ಸಿನಿಮಾಗಳಾಗುತ್ತೆ, ಜನ ಬಂದು ನೋಡ್ತಾರೆ, ಅಪ್ಕೋತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಬಟ್ ಅದ್ಯಾವುದು ಅನ್ಫಾರ್ಚುನೇಟ್ ಆಗಲಿಲ್ಲ. ಅದಕ್ಕೊಂದು ಬೇಸರ ಇತ್ತು, ತುಂಬಾ ದೊಡ್ಡ ಬೇಸರ ಇತ್ತು. ಇನ್ನೇನು ಪಿಕಪ್ ಆಗುತ್ತೆ ಅನ್ನೋ ಒಂದು ಹೋಪು ಇತ್ತು. ಬಟ್ ಅಲ್ಟಿಮೇಟಾಗಿ ಈ ವಾರಕ್ಕೆ ಯಕ್ಕ ಒಂದು ಎನರ್ಜಿ, ಒಂದು ಪವರ್ಫುಲ್ ಪ್ಯಾಕ್ಡ್ ಆಗಿ ಇವತ್ತು ಪ್ರೇಕ್ಷಕರ ಎದುರುಗಡೆ ಬಂದಿದೆ. ಈ ಸಿನಿಮಾಗಳಿಗೆ ಯಾಕೆ ಈ ಹಿಂದಿನ ಸಿನಿಮಾಗಳಿಗೆ ಜನ ಬರ್ತಿಲ್ಲ, ಈ ಸಿನಿಮಾಗೆ ಯಾಕೆ ಜನ ಬರ್ತಿದ್ದಾರೆ, ಅದು ಮಕ್ಕಳಿಂದ ಮುದುಕರಿಂದ ಫ್ಯಾಮಿಲೀಸು ಯೂತು ಎಲ್ಲ, ಅದು ರಾತ್ರಿ 10 ಗಂಟೆ ಶೋ ಆದರೂ ಬಂದು ತುಂಬಿದ ಗೃಹದಲ್ಲಿ ಸಿನಿಮಾ ನೋಡ್ತಿದ್ದಾರೆ. ಅದು ಭಾಳ ಸಂತೋಷ ಆಯಿತು. ಆಮೇಲೆ ಆ ಸಿನಿಮಾನ ಭಾಳ ಮೆಚ್ಕೋತಾ ಇದ್ದಾರೆ. ಅಂದರೆ ಇಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ತಿಲ್ಲ, ಅಥವಾ ನಾನು ಹೇಳ್ತಾ ಇರೋದು ಇಂಥ ಸಿನಿಮಾಗೆ ಬರ್ತಾರೆ, ಸಿನಿಮಾ ಹೀಗೆ ಮಾಡಬೇಕು ಅಥವಾ ಪಬ್ಲಿಸಿಟಿ ಹೀಗೆ ಮಾಡಬೇಕು, ಇದಕ್ಕೇ ಸಿನಿಮಾ ಬಂದರು ಗೊತ್ತಿಲ್ಲ. ಇದೆಲ್ಲ ಮ್ಯಾಜಿಕ್ಕು, ಸಿನಿಮಾ ಅನ್ನೋದೇ ಮ್ಯಾಜಿಕ್ಕು. ಅದು ಯಾಕೆ ಸೆಳೆಯುತ್ತೆ, ಯಾಕೆ ಪ್ರೇಕ್ಷಕರನ್ನು ಕರ್ಕೊಳ್ಳುತ್ತೆ, ಅದು ಗೊತ್ತಿಲ್ಲ ಯಾರಿಗೂ. ಬಟ್ ಎಲ್ಲೋ ಒಂದು ಕಡೆ ಯಕ್ಕ ಸಿನಿಮಾ ವಿಚಾರಕ್ಕೆ ಬಂತು ಅಂತಂದರೆ 3 ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು, ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸ್ಗಳು, ಅದು ವಜ್ರೇಶ್ವರಿ ಕಂಬೈನ್ಸು 50ನೇ ವರ್ಷದ ಸಂಭ್ರಮದಲ್ಲಿ PRK ಕೊಲಾಬ್ ಆದಂತಹ ಜಯಣ್ಣ ಫಿಲಮ್ಸು, ಹಾಗೆ KRG ಸ್ಟುಡಿಯೋಸ್ ಆಗಿರ್ಬೋದು, ಈ 3 ಸೇರಿ ಸಿನಿಮಾ ಮಾಡಿದಾಗ ಒಂದು ನಿರೀಕ್ಷೆ ಇತ್ತು, ಇವರು ಪಕ್ಕ ಕೊಡ್ತಾರೆ, ಈ ಸಲ ಪಕ್ಕ ವರ್ಕ್ ಆಗುವಂಥ ಸಿನಿಮಾ ಕೊಡ್ತಾರೆ, ಜನಕ್ಕೆ ಇಷ್ಟ ಆಗುವಂಥ ಸಿನಿಮಾ ಕೊಡ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಯನ್ನು ಅವರು ಖಂಡಿತವಾಗ್ಲೂ ಪೂರೈಸಿದ್ದಾರೆ. ಆಡಿಯನ್ಸ್ ನಿರೀಕ್ಷೆಯನ್ನು, ಕನ್ನಡ ಸಿನಿಪ್ರಿಯರ ನಿರೀಕ್ಷೆಯನ್ನು, ದೊಡ್ಡ ಮನೆ ಅಭಿಮಾನಿಗಳ ನಿರೀಕ್ಷೆಯನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ಕಾರಣಕ್ಕೆ ಜನಗಳು ಹೀಗೆ ಬರ್ತಿರೋದು. ಸಿನಿಮಾನ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗ್ತಿಲ್ಲ, ಅಥವಾ ನಾನು ಇದನ್ನು ಕೂಲಂಕುಷವಾಗಿ ಈ ಸಿನಿಮಾ ಹಿಂಗೆ ಹಾಗೆ ಅಂತ ಹೇಳೋಗ್ತಿಲ್ಲ. ನನಗೆ ಅನಿಸಿದ ಅಭಿಪ್ರಾಯನ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಯಕ್ಕ ಸಿನಿಮಾಗೆ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಯುವ ಸಿನಿಮಾ ಆದಮೇಲೆ ಈ ಸಿನಿಮಾ 2ನೇ ಸಿನಿಮಾ. ರೋಹಿತ್ ಪದಕಿ ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳನ್ನೆಲ್ಲ ನೋಡಿದ್ದೆ. ಹಾಗೆಯೇ ಈ ಜಯಣ್ಣ ಬ್ಯಾನರ್ ಆಗಿರ್ಬೋದು, ಅಥವಾ KRG ಸ್ಟುಡಿಯೋಸ್ ಆಗಿರ್ಬೋದು, ಅಥವಾ PRK ಪ್ರೊಡಕ್ಷನ್ಸ್ ಆಗಿರ್ಬೋದು, ಈ ಎಲ್ಲದ್ರದ್ದು ಒಂದು ರೆಪ್ಯುಟೇಷನ್ ಇತ್ತು. ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಂತಹ ಸಂಸ್ಥೆಗಳಾಗಿರೋದ್ರಿಂದ ಪಕ್ಕ ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ. ಹಾಗೆಯೇ ಈ ಚಿತ್ರ ತಂಡ, ರೋಹಿತ್ ಬಿಟ್ಟು ಮಾಸ್ತಿ ಅವರ ಡೈಲಾಗ್ಸ್ ಆಗಿರ್ಬೋದು, ಸತ್ಯ ಹೆಗಡೆ ಅವರ ಕ್ಯಾಮ್ರಾ ಆಗಿರ್ಬೋದು, ಚರಣ್ ರಾಜ್ ಅವರ ಮ್ಯೂಸಿಕ್ ಆಗಿರ್ಬೋದು, ಅದಕ್ಕೆ ಬರೆದಿರುವಂಥ ರೈಟರ್ಸ್ ಆಗಿರ್ಬೋದು, ಓವರಾಲ್ ಆ ಸಿನಿಮಾ ಕಾಸ್ಟ್ ಒಂದು ಕ್ರಿಯೋ ಒಂದು ಆ ತಂಡವಾಗಿ ಈ ಸಿನಿಮಾ ಮೇಲೆ ಒಂದು ನಿರೀಕ್ಷೆ ಇತ್ತು. ಆ ಎಲ್ಲ ನಿರೀಕ್ಷೆಯನ್ನು ವೈಯಕ್ತಿಕವಾಗಿ ನನಗೂ ಕೂಡ ಈ ಚಿತ್ರತಂಡ ತಣಿಸಿದೆ ಅಂದರೆ ತಪ್ಪಾಗಲ್ಲ. ಆದರೆ ಹಲವು ರೀತಿಯ ವಿಮರ್ಶೆಗಳು, ವಿಶ್ಲೇಷಣೆಗಳು ಸಿನಿಮಾ ಬಗ್ಗೆ ಬಂದರೂ ಕೂಡ ಅಲ್ಟಿಮೇಟ್ ಆಗಿ ಆಡಿಯನ್ಸ್ ಅಂತ ಒಬ್ಬ ಇದ್ದಾನಲ್ಲ, ಪ್ರೇಕ್ಷಕ ಅನ್ನೋ ಒಬ್ಬ ಇದ್ದಾನಲ್ಲ, ಆ ಪ್ರೇಕ್ಷಕ ಬಂದು ಕೂತಾಗ ನಾನು ಥಿಯೇಟ್ರಲ್ಲಿ ಅಬ್ಸರ್ವ್ ಮಾಡಿದ್ದು, ನನ್ನ ಗ್ರಹಿಕೆಗೆ ಬಂದಿದ್ದು, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲಿ ನಗುತ್ತಾ ಇದ್ದರು, ಅಳ್ತಾ ಇದ್ದರು, ಹಾಗೆಯೇ ಸಂಭ್ರಮಿಸ್ತಾ ಇದ್ದರು. ಯಾರೂ ಕೂಡ ಇದು ಲ್ಯಾಗು, ಇದು ಉದ್ದ, ಇದು ಆ ಯಾವ ಟೀಕೆಗಳು ಬಂದಿಲ್ಲ. ಸಿನಿಮಾ ಆಗಿ ನೋಡಿಕೊಂಡು ಸಂಭ್ರಮಿಸ್ಕೊಂಡು ಆಚೆ ಬರ್ದಿದ್ದಂತ ನಾನು ಕಂಡೆ. ಭಾಳ ಸಂತೋಷ ಆಯಿತು ತುಂಬ ದಿನಗಳಾದಮೇಲೆ. ಅಂದರೆ ಈ ಒಂದು ಸಂಭ್ರಮ, ಅಂದರೆ ಎಲ್ಲ ಶೋಗಳು ಫುಲ್ ಆಗುವಂಥದ್ದು, ಆ ಜನಗಳು ಕೂಗ್ಕೊಂಡು ಆಚೆ ಬರುವಂಥದ್ದು, ರಾತ್ರಿ ಅದು ನೋಡೋದಕ್ಕೆ ತುಂಬ ಸಂಭ್ರಮ ಆಗಿತ್ತು. ಕನ್ನಡ ಪಿಕ್ಚರ್ ವತಿಯಿಂದ ಅದೊಂದು ಸಣ್ಣ ಪುಟ್ಟ ವೀಡಿಯೋನು ನಾವು ಮಾಡಿದ್ವಿ. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂತಂದರೆ ಇದು ಮೃಗ ಆಗೋದು, ಮಗು ಆಗೋದು, ಮೃಗ ಎರಡೂ ಆದಾಗ ಹೀರೋ ರಿಯಾಕ್ಟ್ ಮಾಡೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನಿರ್ದೇಶಕ ರೋಹಿತ್ ಪದಕಿ ಅವರ ಮೆಟಾಫರಿಕ್ ವೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಇದೇನೋ ತುಂಬ ತಲೆಗುಳ ಬಿಟ್ಕೊಂಡು ಇಂಟೆಲೆಕ್ಚುಯಲ್ಲು ಇದೇನೋ ಫಿಲಾಸಫಿ ಹೇಳ್ಬಿಟ್ಟಿದ್ರೆ ಆ ಥರ ಅಲ್ಲ. ತುಂಬ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗಿ ಸಿನಿಮಾನ ಹೇಳೋದ್ರ ಜೊತೆಗೆ ಅವರು ಒಂದು ಲೇಯರ್ಗಳನ್ನು ಬಿಡಿಸ್ತಾ ಹೋಗ್ತಾರೆ. ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಹಲಸಿನಣ್ಣ ಕುಯ್ದೇನೆ ಹಂಗೆ ಇಟ್ಬಿಟ್ಟಿದ್ದಾರೆ. ಆ ಒಂದು ಹಲಸಿನಣ್ಣ ಕುಯ್ದು ನೋಡಿದಾಗ ಅದರಲ್ಲಿ ಒಳ್ಳೊಳ್ಳೆ ತೊಳೆಗಳು ಸಿಗೋ ಥರ ಈ ಒಂದು ಸಿನಿಮಾ ಒಂದು ಹಲಸಿನಣ್ಣಿದ್ದಂಗೆ. ನಾವು ಆಡಿಯನ್ನು ಥಿಯೇಟ್ರಿಗೆ ಹೋದಾಗ ಆ ಹಣ್ಣು ಕುಯ್ದು ಆ ಗಮಲಲ್ಲಿ ಆ ಒಂದು ಹಣ್ಣನ್ನು ಸೌದಷ್ಟು ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಪಾತ್ರಧಾರಿಗಳು. ಯುವ ಅವರಿಗೆ ಫಸ್ಟಿಗೆ ಬರೋ ಥರದ್ದಾದರೆ, ಯುವ ಅವರು ಒಂದಷ್ಟು ಮಾಗಿದ್ದಾರೆ, ಒಂದಷ್ಟು ಬೇರೆ ಥರ ಕಾಣ್ತಾರೆ. ಎಷ್ಟೋ ಕಡೆ ಪವರ್ ಸ್ಟಾರ್ ರೀತಿಯಲ್ಲಿ ಅವರು ಆ ಛಾಯೆ ಕಾಣಿಸುತ್ತೆ. ಥಿಯೇಟ್ರಲ್ಲಿ
ಆ ಒಂದು ವಿಷಯಕ್ಕೇನೆ ಕೂಗಾಡ್ತಾ ಇದ್ರು, ಕಿರ್ಚಾಡ್ತಾ ಇದ್ರು. ಇನ್ನು ನಾಯಕಿ ಸಂಜನಾ ಆನಂದ್ ವಿಚಾರಕ್ಕೆ ಬಂತೆ ಅಂತಂದರೆ, ಸಂಜನಾಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ಮತ್ತೊಮ್ಮೆ ಈ ಸಿನಿಮಾದಲ್ಲಿ ಸಾಬೀತಾಗಿದೆ. ಸಂಜನಾ ಒಬ್ಬ ಲೋಕಲ್ ಹುಡುಗಿಯಾಗಿ, ಪಕ್ಕದ ಮನೆ ಹುಡುಗಿಯಾಗಿ, ಈ ಬೆಂಗಳೂರು ಒಂದು ಏರಿಯಾ ಹುಡುಗಿಯಾಗಿ ಅವರು ಆಡಿರುವಂಥ ಮಾತುಗಳು, ಡೈಲಾಗ್ಸು, ಸ್ಲ್ಯಾಂಗು, ಬೋಲ್ಡ್ನೆಸ್ಸು, ಎಸ್ಪೆಷಲಿ ಮಾಸ್ತಿ ಅವ್ರು ಬರೆದಿರುವಂಥ ಡೈಲಾಗ್ಸು ಎಲ್ಲನೂ ಒಂಥರ ಫೈರ್ ಮಾಡಿದೆ. ಒಂದು ಕಿಡಿ ಹಚ್ಚಿದೆ ಅಂತಂದರೆ ತಪ್ಪಾಗಲ್ಲ ಈ ಒಂದು ಪಾತ್ರಧಾರಿಗಳ ವಿಚಾರಕ್ಕೆ. ಸಂಪದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಅಂದರೆ ಸಂಪದ ಕ್ಯಾರೆಕ್ಟರ್ ವೇರಿಯೇಷನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಆ್ಯಂಡ್ ಅಗೈನ್ ಅವರೊಂದು ಪ್ರತಿಭಾವಂತ ಅನ್ನೋದನ್ನು ಅವರು ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲದಕ್ಕಿಂತ ನನಗೆ ತುಂಬ ಕಾಡಿದಂಥ ಕ್ಯಾರೆಕ್ಟ್ರು ಡ್ಯಾಡಿ ಕ್ಯಾರೆಕ್ಟ್ರು ಪೂರ್ಣಚಂದ್ರ ಮಾಡಿರೋದು. ಪೂರ್ಣ ನಿಮ್ಮ ಮೈಸೂರು ನಿಮಗೆಲ್ಲ ಗೊತ್ತಿರೋಂಗೆ ಒಳ್ಳೆ ಕಲಾವಿದ, ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಈ ಸಿನಿಮಾದಲ್ಲಿ ಏನೋ ಆಗುತ್ತೆ, ಮತ್ತೊಂದು ಸಿನಿಮಾದಲ್ಲಿ ಏನೋ ಆಗುತ್ತೆ ಅಂತ ಕಾಯ್ತಾರಂತ ಒಬ್ಬ ಕಲಾವಿದ. ಬಟ್ ಈ ಸಿನಿಮಾದಲ್ಲಿ ಅವರ ಎನರ್ಜಿ, ಅವರ ಪರ್ಫಾರ್ಮೆನ್ಸ್, ಅವರ ಡೈಲಾಗ್ ಡೆಲಿವರಿ ಆ್ಯಂಡ್ ಪೂರ್ಣ ಕೈಲಿ ಈ ಥರನೂ ಮಾಡಿಸ್ಬೋದು ಅನ್ನೋದು ರೋಹಿತ್ ಪದಕಿಗೆ ಅನಿಸಿರೋ ರೀತಿ. ಸೊ ತುಂಬ ಒಳ್ಳೆ ಕ್ಯಾರೆಕ್ಟರ್ ಆಗಿದೆ ಅದು. ಡ್ಯಾಡಿ ಕ್ಯಾರೆಕ್ಟರ್ ಆ್ಯಕ್ಚುಲಿ ಕಾಡುತ್ತೆ ಸಿನಿಮಾದಲ್ಲಿ. ಆ ಡ್ಯಾಡಿ ಕ್ಯಾರೆಕ್ಟ್ರು ಮತ್ತು ಈ ಒಂದು ಮುತ್ತು ಕ್ಯಾರೆಕ್ಟರ್ಗಳು ಒಂದು ಆ ಒಂದು ಎಂಡ್ ಪಾಯಿಂಟ್ ಬಂದಾಗ ಕಾಡುತ್ತೆ. ಅಲ್ಲಿ ಆ ಮೃಗ, ಮಗು, ಈ ಎಲ್ಲ ಲೇಯರ್ಗಳು ಡೈರೆಕ್ಟ್ರು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಅದು ಆ ಪ್ರಿಡಿಕ್ಷನ್ನೇ ಬೇರೆ, ಪರ್ಸೆಪ್ಷನ್ನೇ ಬೇರೆ, ಆ್ಯಂಡ್ ಅದು ರಿಸಲ್ಟ್ಸೇ ಬೇರೆ ಆಗಿರುತ್ತೆ. ಅದೇ ಈ ಸಿನಿಮಾದ ಮಜಾ ಕೂಡ. ಆ್ಯಂಡ್ ಅಣ್ಣವ್ರ ಬ್ಯಾನರ್ ಸಿನಿಮಾಗಳು ಅಂತಂದರೆ ಆ ಸಿನಿಮಾಗಳಲ್ಲಿ ಯಾವಾಗಲೂ ಕೂಡ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಕೊಡಬೇಕಾದಂಥ ಒಂದು ಲೇಯರ್ ಯಾವಾಗಲೂ ಇರುತ್ತೆ. ಸೊ ಅದನ್ನು ತುಂಬ ಜಾಣ್ಮೆಯಿಂದ, ಜಾಗರೂಕತೆಯಿಂದ ಈ ಒಂದು ತಂಡ ಇಡೀ ಸಿನಿಮಾದಲ್ಲಿ ಅದನ್ನು ಕ್ಯಾರಿ ಮಾಡಿದೆ. ಸೊ ಶಿವರಾಜ್ ಕುಮಾರ್ ಅವ್ರ ಸಿನಿಮಾಗಳು ನೋಡಿದಾಗ, ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ನೋಡಿದಾಗ, ಅಣ್ಣವ್ರ ಸಿನಿಮಾಗಳು ನೋಡಿದಾಗ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಸಿನಿಮಾಗಳು ನೋಡಿದಾಗ ಆಗುವಂತಹ ಒಂದಷ್ಟು ಸನ್ನಿವೇಶಗಳು, ಫೀಲಿಂಗ್ಸು ನಮ್ಗೆ ಇದರಲ್ಲಿ ಬರುತ್ತೆ. ಅಂದರೆ ಬೇರೆ ಬೇರೆ ಸಿನಿಮಾಗಳ ಒಂದಷ್ಟು ಐಕಾನಿಕ್ ಸೀನ್ಗಳು, ಐಕಾನಿಕ್ ಫೀಲಿಂಗ್ಸು, ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡುವಂಥದ್ದು, ಕಾಮಿಡಿ ಇಷ್ಟಪಡುವಂಥದ್ದು, ಅಥವಾ ಒಂದು ಹೆಣ್ಣು ಒಂದು ಹೀರೋ ಒಂದು ಹೀರೋಯಿನ್ ಕೈಯಲ್ಲಿ ಬಯಸ್ಕೊಳ್ಳೋವಂಥದ್ದು, ಮತ್ತು ಒಂದು ಹೀರೋಯಿನ್ ಮೇಲೆ ರೇಗಾಡಿ ಕೂಗಾಡುವಂಥದ್ದು, ಮತ್ತು ಅವಳ ಹತ್ರನೇ ಕನ್ಫ್ಯೂಸ್ ಮಾಡ್ಕೊಳ್ಳೋವಂಥ ಒಂದು ವಿಷಯ ಇದೆಯಲ್ಲ, ಅದು ಭಾಳ ಅಚ್ಚುಕಟ್ಟಾಗಿ, ಅಂದರೆ ಅಷ್ಟು ದೊಡ್ಡ ಫೇಮ್ ಇರೋಂಥ ಫ್ಯಾಮಿಲಿಯಿಂದ ಬಂದಂಥ ಹುಡುಗನಿಗೆ ಅಥವಾ ಈಗಿನ ಆರ್ಟಿಸ್ಟ್, ಅಂದರೆ ಯಾವುದೇ ದೊಡ್ಡಸ್ತಿಕೆ ಚಿಕ್ಕಸ್ತಿಕೆ ಇಲ್ಲದೆ ಒಂದು ಕತೆ, ಒಂದು ಪಾತ್ರ, ಆ ಪಾತ್ರಕ್ಕೆ ಈ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಅಳವಡಿಸಿದ್ದಾರೆ, ಮತ್ತು ಅದು ಪ್ರೂವ್ ಮಾಡಿದ್ದಾರೆ ಕೂಡ. ಓವರಾಲ್ ಆಗಿ ಎಕ್ಕಾ ಸಿನಿಮಾ ಸಮ್ಮರಿ ಅಥವಾ ಒಂದು ಸಮ್ಮಪ್ಪಾಗಿ ನೋಡಿದ್ರೆ ಟೆಕ್ನಿಕಲಿ ಎಕ್ಸಲೆನ್ಸ್. ಅಂದರೆ ಒಂದು ಫ್ಲೇವರ್ ಆಫ್ ಸಿನಿಮಾ ಈ ಥರದ್ದು ಸುಮಾರು ಬಂದಿರ್ಬೋದು, ನೋಡಿರ್ಬೋದು, ಎಲ್ಲವೂ ಆಗಿರ್ಬೋದು. ಆದರೆ ಈ ಕ್ಷಣಕ್ಕೆ ಇವತ್ತಿಗೆ ಆಡಿಯನ್ಸು ಅದನ್ನು ಮೆಚ್ಕೊಂಡಿದ್ದಾರೆ, ಕೊಂಡಾಡ್ತಿದ್ದಾರೆ ಅಂತಂದರೆ ಆ ಸಿನಿಮಾ ಮ್ಯಾಜಿಕ್ ಆಗಿದೆ, ಅದು ಸೆಳೆದಿದೆ ಅಂತ ಅರ್ಥ. ಸೊ ಎಕ್ಕಾ ಸಿನಿಮಾ ವಿಚಾರಕ್ಕೆ ದಿನೇ ಅಂದರೆ ಮೊದಲನೇ ದಿನ ಬಂದಂತಹ ರೆಸ್ಪಾನ್ಸಿಗೂ, ಎರಡನೇ ದಿನದ ಬಂದಂತಹ ಕಲೆಕ್ಷನ್ಸ್ಗೂ, ಮೂರನೇ ದಿನ ಇವತ್ತಿಗೆ ಆಗ್ತಿರುವಂತಹ ರೀತಿಗೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಸ್ಪಾರ್ಕ್ ಇವಾಗ ಶುರುವಾಗಿದೆ. ಏನು ಈ ವರ್ಷ ಬಿಗಿನಿಂಗಲ್ಲಿ ಆದಂತಹ ಭೀಮಾ ಆಗಿರ್ಬೋದು, ಕೃಷ್ಣಂ ಪ್ರಣಯ ಸಖಿ ಆಗಿರ್ಬೋದು, ಅವಾಗ ಆದಂತಹ ಅಲೆ ಅಗೇನ್ ಮತ್ತೆ ವಾಪಸ್ಸು ಎಕ್ಕದಿಂದ ತಗೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಥಿಯೇಟರ್ಗಳು ತುಂಬಿ ತುಳುಕ್ತಾ ಇದ್ದಾವೆ. ಬುಕ್ಕಿಂಗ್ಸ್ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬುಕ್ಕಿಂಗ್ಸ್ ಆಗ್ತಾ ಇದ್ದಾವೆ. ಸೊ ಸಂಭ್ರಮ ಮತ್ತೆ ಶುರುವಾಗಿದೆ. ಈ ಸಂಭ್ರಮದ ಜೊತೆಗೆ ಒಂದಷ್ಟು ಸಿನಿಮಾಗಳು ಬರುವಂಥವಿದೆ. ನೆಕ್ಸ್ಟ್ ವೀಕು ಸೂ ಫ್ರಮ್ ಸೋ, ರಾಜ್ ಬಿ ಶೆಟ್ಟಿ ಪ್ರೊಡಕ್ಷನ್ಸು, ಮತ್ತು ಅದೊಂದು ಬೇರೆ ಜಾನರ್ ಸಿನಿಮಾ, ಅದೊಂದು ನಿರೀಕ್ಷಿತ ಸಿನಿಮಾ, ಅದು ಬರ್ತಾ ಇದೆ. ಅದರ ಜೊತೆಗೆ ಕೊತ್ತಲವಾಡಿ ಪೃಥ್ವಿ ಅಂಬರು, ಹಾಗೆಯೇ ಪುಷ್ಪ ಅರುಣ್ ಕುಮಾರ್ ಅವರು, ಯಶ್ ಅವರ ತಾಯಿ ಪ್ರೊಡಕ್ಷನ್ ಮಾಡಿರುವಂಥ ಫಸ್ಟ್ ಪಿಕ್ಚರು, ಇದ್ರ ಮೇಲೆ ತುಂಬ ದೊಡ್ಡ ನಿರೀಕ್ಷೆ ಇದೆ. ಸೊ ಈ ಥರದ್ದು ಒಳ್ಳೊಳ್ಳೆ ಸಿನಿಮಾಗಳು ಇಲ್ಲಿಂದ ಶುರುವಾಗ್ತಾ ಇದೆ. ಸೊ ಜನರು ಥಿಯೇಟ್ರಿಗೆ ಬರುವಂತಹ ಒಂದು ಅಭ್ಯಾಸ ಈ ಎಕ್ಕ ತುಂಬ ದೊಡ್ಡದಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆ, ಮತ್ತು ಅದು ಆಗ್ತಾ ಇದೆ ಕೂಡ. ಸೊ ಈ ಸಿನಿಮಾ ಬಗ್ಗೆ ಇನ್ನೇನು ಹೇಳಿ ಅಂದರೆ, ದಯವಿಟ್ಟು ಅಂತ ನಾನು ರಿಕ್ವೆಸ್ಟು ಮಾಡಲ್ಲ, ಯಾಕಂದರೆ ಈ ಥರ ಸಿನಿಮಾಗಳು ನೀವು ಹೋಗೇ ಹೋಗ್ತೀರಾ. ಬಟ್ ಆದರೂ ಕೂಡ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಸೊ ಸಂಸಾರ ಸಮೇತ ಕೂತು ನೋಡುವಂಥ ಸಿನಿಮಾ, ಸಂಭ್ರಮಿಸುವಂಥ ಸಿನಿಮಾ ಎಕ್ಕ. ಸೊ ನೀವೆಲ್ಲ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಅಂದರೆ ಪ್ರತಿ ಸಿನಿಮಾದಲ್ಲೂ ಒಂದಷ್ಟು ಅದು ಸರಿ ಇಲ್ಲ, ಇದು ಸರಿ ಅಂತ ವಿಶ್ಲೇಷಣೆ ಮಾಡೋಕ್ಕೆ ಕೂತ್ರೆ ತುಂಬ ವಿಚಾರಗಳನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಆದರೆ ಪ್ರಯತ್ನ ಅಂತ ನೋಡಿದಾಗ, ಅಥವಾ ಅದು ಪ್ರಾಮಾಣಿಕವಾಗಿ ನಮ್ಮನ್ನು ರಂಜಿಸ್ತಾ ಇದ್ದಾಗ ಆ ವಿಶ್ಲೇಷಣೆ ಅಗತ್ಯ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ, ಎಕ್ಕ ಥಿಯೇಟ್ರಲ್ಲಿದೆ, ದಯವಿಟ್ಟು ಹೋಗಿ ಎಂಜಾಯ್ ಮಾಡಿ. ನಮಸ್ಕಾರ.